ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜುಳಾ. ಗುಡ್ ಮಾರ್ನಿಂಗ್ ಎವರಿವನ್ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ಏನು ರೆಸಿಪಿ ಮಾಡಿದ್ದೀನಿ ಏನು ಅಂತ ಬನ್ನಿ. ಇದು ನೆನ್ನೆಲಾಗು ಅಂತಲೇ ಹೇಳ್ತೀನಿ. ನೆನ್ನೆ ಯಾವುದೇ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಚಿಕ್ಕಮ್ಮನ ಮಗಂದು ಮದುವೆ ಇರೋದ್ರಿಂದ ಏನೋ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ನಾನು ಮತ್ತು ಅಕ್ಕ ಇಬ್ಬರೂ ಸ್ವಲ್ಪ ಥಿಂಗ್ಸ್ ಬೇಕಾಗಿತ್ತು, ಅದು ಇದು ಅಂದ್ಬಿಟ್ಟು ಹೋಗಿದ್ವಿ ಫ್ರೆಂಡ್ಸ್. ನಾನು ರೊಟ್ಟಿಗೆ ಏನೆಲ್ಲ ತೊಗೊಂಡಿದ್ದೀನಿ, ಹಾಗೆ ಕಡಲೆಬೇಳೆ ಚಟ್ನಿ ಮಾಡೋದು ಹೇಗೆ ಏನು ಅಂತ ಬನ್ನಿ ನೋಡ್ಕೊಬರೋಣ. ರೊಟ್ಟಿಗೆ ಫಸ್ಟು ನಾನು ಅಕ್ಕಿ ಹಸಿಟ್ಟನ್ನು ತೊಗೊಂಡಿದ್ದೀನಿ, ಒಂದೂವರೆ ಕಪ್ಪಷ್ಟು. ಆನಂತರ ಗೋಧಿ ಹಸಿಟ್ಟನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಆಗೋಷ್ಟು ಮೈದಾ ಹಸಿಟ್ಟನ್ನು ತೊಗೊಂಡಿದ್ದೀನಿ. ನೀವಿದ್ರೆ ಬೇಕಾದರೆ ರವೆನೂ ಕೂಡ ಹಾಕ್ಕೋಬೋದು. ನಾನು ಎಮರ್ಜೆನ್ಸಿಗೆ ಇರಲಿಲ್ಲ, ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ಇಷ್ಟು ಮಾತ್ರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು, ಕ್ಯಾರೆಟು ಎಲ್ಲ ತುರ್ಕೊಂಡು ಎಲ್ಲ ಒಂದೊಂದು ಇಂಗ್ರೀಡಿಯೆಂಟ್ಸ ಆ್ಯಡ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ. ಇದ್ರ ಜೊತೆಗೆ ನೋಡಿ, ಈ ಥರ ಆ್ಯಡ್ ಮಾಡ್ಕೊಬಿಟ್ಟು ಆನಂತರ ಇದು ಈರುಳ್ಳಿಯನ್ನು ಹಾಕ್ಕೋಬೇಕು. ಹಚ್ಚಿರುವಂಥ ಸ್ಲೈಸಿಯಾಗಿ ಹಚ್ಕೊಂಡಿದ್ದೀನಿ ಈರುಳ್ಳಿಯನ್ನು. ಸ್ಲೈಸಿಯಾಗಿ ಹಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಬೇಕು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ದಿ ಕೂಡ, ತುಂಬ ಅಂದರೆ ತುಂಬ ಹೆಲ್ದಿ ಫುಲ್ ಅನಿಸುತ್ತೆ ಅಂತಲೇ ಹೇಳ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ. ನೋಡ್ಕೊಂಡೇ ಒಂದು ಹದವಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಸ್ವಲ್ಪ ಜಾಸ್ತಿ ಆದರೂ ಮತ್ತು ಸ್ವಲ್ಪ ನೀರಾಗಾದ್ರೂ ಅದು ಬರಲ್ಲ, ಒಂದು ಅದಕ್ಕೆ ಬರಲ್ಲ ಅಂತಲೇ ಹೇಳ್ತೀನಿ. ನೋಡಿ, ಈ ಥರ ಉಂಡೆಯನ್ನು ಮಾಡ್ಕೋಬೇಕು ಕಲಸಿಟ್ಕೊಂಡು. ಆನಂತರ ಮತ್ತು ಕಡಲೆಬೇಳೆ ಚಟ್ನಿಯನ್ನು ತುಂಬ ಖಾರ ಅಂತಲೇ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಏನಂತ. ಇವಾಗ ಸ್ಟವನ್ನು ಹಚ್ಕೊಂಡು ಆನಂತರ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಬಿಸಿಯಾಗಿದ್ದ ನಂತರ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್, ತುಂಬ ಅಂದರೆ ತುಂಬ ಏನು ಬೇಡ, ಲೈಟಾಗಿ ಬಂದರೆ ಸಾಕು. ಆನಂತರ ಆಯಿತು ಇವು ಕಡಲೆಬೇಳೆ. ಆನಂತರ ಈಗ ಕರಿಬೇವನ್ನು ಕೆಲವೊಂದು ಸಪ್ರೇಟಾಗಿ ಒಂದು ಸ್ವಲ್ಪ ಬಿಸಿ ಮಾಡಬೇಕಾಗುತ್ತೆ. ಇವಾಗ ಕರಿಬೇವು ಕೂಡ ಅಷ್ಟೇ ಸಪ್ರೇಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಡ್ರೈ ಆಗೋ ತನಕನೂ ಸ್ವಲ್ಪ ಇದು ಮಾಡಬೇಕು. ಆನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಏನೇನು ತೊಗೊಂಡಿದ್ದೀನೋ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಮೆಣಸಿನ್ಕಾಯಿ ಹಾಕಿದೆ, ಬೇಕಾದರೆ ಹಾಗೆ ಕೂಡ ಹಾಕ್ಕೋಬೋದು. ಎಣ್ಣೆಲಿ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫ್ರೈ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಟೊಮೊಟೊ ಕೂಡ ಫ್ರೈ ಮಾಡಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಎಣ್ಣೆ ಜೊತೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಬೇಕು. ತುಂಬ ಸುವಾಸನೆ ಘಮ ಘಮ ಅಂತ ಇರುತ್ತೆ ಈ ಥರ ಫ್ರೈ ಮಾಡೋದ್ರಿಂದ. ಯಾಕಂದರೆ ತುಂಬ ಅಂದರೆ ತುಂಬ ಚೆನ್ನಾಗೂ ರುಚಿಯಾಗಿ ಬರುತ್ತೆ, ಟೇಸ್ಟಿಯಾಗಿ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಇದು ಆಯಿತು. ನಂತರ ಒಂದೊಂದೇ ಮಾಡ್ಕೊಂಡು ಹೋಗೋಣ ಬನ್ನಿ. ಸ್ವಲ್ಪ ಅದು ನಾನು ಏನು ಬಿಸಿ ಮಾಡ್ಕೊಂಡಿದ್ದೆ ಅದೆಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ವ ಅದು ಕೂಡ ಜಾರಿಗೆ ಹಾಕ್ಕೊಂಡು ಜಾರಿಗೆ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಬಿಸಿ ಹಾಕ್ತಾಯಿದ್ದೀನಿ, ತಣ್ಣಗಾದ್ಮೇಲೆ ಮತ್ತೆ ಗ್ರೈಂಡ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ತೀನಿ. ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಸ್ಟವನ್ನು ಆನ್ ಮಾಡಿಕೊಂಡು ಸ್ವಲ್ಪ ಕಡಾಯಿ ಇಟ್ಟು ತೆಂಗಿನಕಾಯಿಯನ್ನು ಹಾಕ್ಕೊಂಡು, ತೆಂಗಿನಕಾಯಿ ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಅಂತಲೇ ಹೇಳ್ತೀನಿ. ಇದಕ್ಕೆ ತೆಂಗಿನಕಾಯಿ ಹಾಕೋದೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಸ್ವಲ್ಪ ಬಿಸಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ತೆಂಗಿನಕಾಯಿ ಕೂಡ. ಆನಂತರ ನೋಡಿ, ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿ ರುಬ್ಕೊಂಡು ಆನಂತರ ಸಾಲ್ಟನ್ನು ಹಾಕ್ಕೊಂಡು ಮತ್ತೆ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಬಂದಿದೆ ಫ್ರೆಂಡ್ಸ್ ಗ್ರೈಂಡ್ ಮಾಡ್ಕೊಂಡಿರುವಂಥ ಕಡಲೆಬೇಳೆ ಚಟ್ನಿ ಅಂತಲೇ ಹೇಳ್ತೀನಿ. ಆ ಚಟ್ನಿ ಅನ್ನೋದಕ್ಕಿಂತ ಖಾರ ಅಂದರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಈಗ ಖಾರಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಕಡಲೆಬೇಳೆ ಸ್ವಲ್ಪ ಇದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇಷ್ಟೆಲ್ಲ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಲೈಟಾಗಿ. ಆನಂತರ ಒಣಮೆಣ್ಸಿನ್ಕಾಯಿ, ಕರಿಬೇವು ಇಷ್ಟೆಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ನ ಇದು ಮಾಡಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಆ ಮಸಾಲೆನ ಹಾಕಬೇಕಾಗುತ್ತೆ ಅಂತಲೇ ಹೇಳ್ತೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ತುಂಬ ಸುವಾಸನೆ ಮಾತ್ರ ಘಮ ಘಮ ಅಂತ ಇರುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಪುದೀನವನ್ನು ಹಾಕ್ಕೋಬಾರ್ದು ಅಂತಲೇ ಹೇಳ್ತೀನಿ. ಪುದೀನ ಹಾಕ್ಕೊಂಡ್ರೆ ಅದು ಸ್ಮೆಲ್ ಬರುತ್ತೆ, ಹಸಿ ಸ್ಮೆಲ್ ಥರ ಬರ್ತಾ ಇರುತ್ತೆ. ಇದಕ್ಕೆ ಪುದೀನ ಹಾಕ್ಕೊಳ್ಬಾರ್ದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಈಗ
ತವ ಬಿಸಿ ಮಾಡ್ತಾಯಿದ್ದೀನಿ. ಸ್ಟವನ್ನು ಹಚ್ಚಿ ರೊಟ್ಟಿಗೆ ಹೇಗೆ ಮಾಡೋದು ನಂಗೆ, ಯಾಕಂದರೆ ಕರೆಕ್ಟಾಗಿ ತೆಳುವಾಗಿ ರೊಟ್ಟಿ ನಮಗೆ ಸುಡೋದಕ್ಕೆ ಬರಲ್ಲ ಅನ್ನೋರು ಕೂಡ ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸುಡೋದಕ್ಕೂ ಬರುತ್ತೆ, ನಮಗೆ ಈಸಿಯಾಗೂ ಸುಡ್ಕೋಬೋದು, ತಟ್ಬೋದು ಅಂತಲೇ ಹೇಳ್ತೀನಿ. ನೋಡಿ ಈ ಥರ ರೊಟ್ಟಿ ತಟ್ತಾಯಿದ್ದೀವಿ. ನೋಡಿ ಈ ಥರ ತೆಳುವಾಗಿದೆ ಅಂತಲೇ ಹೇಳ್ತೀನಿ. ತುಂಬ ಗರಿ ಆಗಿತ್ತು ರೊಟ್ಟಿ ಮಾತ್ರ ಅಂತಲೇ ಹೇಳ್ತೀನಿ. ಫ್ಲೇಟನ್ನು ಮುಚ್ಚಬೇಕು. ಸ್ವಲ್ಪ ಹೊತ್ತು ಫ್ಲೇಟ್ ಮುಚ್ಚಾದಮೇಲೆ ಈಗ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸೋಣ. ಮತ್ತು ಬೆಂದಾದಮೇಲೆ ಬೇರೆ ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ಅಂತಲೇ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಅಂತ, ತೆಳುವಾಗಿ ಬಂದಿದೆ. ನಾವು ಎಷ್ಟು ಅಗಲ ಮಾಡಿಕೊಂಡ್ರೆ ಅಷ್ಟು ತೆಳುವಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಈಗ ಸ್ಟ್ರಾಬೆರಿ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ ನಾನು. ಸ್ಟ್ರಾಬೆರಿ ಒಂದು 7 ರಿಂದ 8 ಸ್ಟ್ರಾಬೆರಿ, ಒಂದು 2 ಸ್ಪೂನ್ ಆಗೋಷ್ಟು ವೆನಿಲಾ ಐಸ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಆಗೋಷ್ಟು ಮತ್ತು ಹಾಗೆ ನಾನು ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಶುಗರನ್ನು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. 2 ಸ್ಪೂನ್ ಆಗೋಷ್ಟು ಶುಗರು. ಈಗ ಇದು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಗ್ರೈಂಡ್ ಮಾಡಿ, ಇದು ತುಂಬ ಅಂದರೆ ತುಂಬ ಹೆಲ್ದಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಸ್ಟ್ರಾಬೆರಿ ಬಂದು ನಮ್ಮ ಸ್ಕಿನ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು. ಇದು ಯಾಕಂದರೆ ಪ್ರತಿಯೊಂದು ಡೈಲಿ ಹೆಲ್ದಿ ಡ್ರಿಂಕ್ಸನ್ನು ತೊಗೊಳ್ಳೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಅಂತಲೇ ಹೇಳ್ತೀನಿ. ನಮ್ಮ ಬಾಡಿಗೂ ಕಂಟ್ರೋಲ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಪ್ರತಿಯೊಂದರೂ. ಈಗ ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗ ನಾನು. ಫ್ರೆಂಡ್ಸ್ ನೋಡಿದ್ರಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವತ್ತು ಈ ಥರ ಇತ್ತು, ನಾಳೆ ನೆಕ್ಸ್ಟ್ ಡೇ ಯಾವ ಥರ ಇರುತ್ತೆ ನೋಡೋಣ. ಸಿ ಯು, ಬಾಯ್ ಬಾಯ್.